ಪಟ್ಟಣದಲ್ಲಿ ಲಿಂಗ ದೀಕ್ಷೆ ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಾರೋಗಿರಿ ಪಟ್ಟಣದ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಲಿಂಗ ದೀಕ್ಷೆ ಕಾರ್ಯಕ್ರಮ ಅತ್ಯಂತ ಭಕ್ತಿಭಾವದಿಂದ ಜರುಗಿತು. ದೇವರ ಪ್ರಾರ್ಥನಾ ಗೀತೆಯನ್ನ ಬಾಲಕಿಯೊಬ್ಬಳು ಹಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ 100ರಿಂದ 150ಕ್ಕೂ ಹೆಚ್ಚು ಭಕ್ತಾದಿಗಳು ಲಿಂಗ ದೀಕ್ಷೆ ಪಡೆದುಕೊಂಡರು. ಹಾರೋಗಿರಿ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ಕಮಿಟಿ ನೇತೃತ್ವದಲ್ಲಿ ಹಾಗೂ ಜಮಖಂಡಿಯ ಮುತ್ತಿನಕಂತಿ ಹಿರೇಮಠದ ಶ್ರೀ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ಲಿಂಗ ದೀಕ್ಷಾ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು, ಭಕ್ತಾದಿಗಳು ಹಾಗೂ ಹಿರೇಮಠ ಮತ್ತು ಮಠಪತಿ ಬಂಧುಗಳು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ರಾಜಶೇಖರ್ ಪಾಟೀಲ್, ಬಸಗೌಡ ಆಸಂಗಿ, ಮಲ್ಲನಗೌಡ ಪಾಟೀಲ್, ಪ್ರಕಾಶ್ ಚಿಂಚಲಿ, ಬಸವರಾಜ್ ಹಿರೇಮಠ್, ಮಲ್ಲಿಕಾರ್ಜುನ್ ಮಠಪತಿ, ವಿರೂಪಾಕ್ಷ ಮಠಪತಿ, ಶಿವಾನಂದ ಮಠಪತಿ, ಅಶೋಕ್ ಪಾಟೀಲ್, ವಿಠಲ್ ಚಿಂಚಲಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಜಸ್ಟ್ ಕರ್ನಾಟಕ ಟಿವಿ. ಅವರು ಲಿಂಗ ದೀಕ್ಷೆ ಆಧ್ಯಾತ್ಮಿಕ ಹೊಸ ದಾರಿ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ವಿಶೇಷವಾಗಿ ಒಂದು ಸಾಧನೆ ಮಾಡಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಮಾರ್ಗ ಬೇಕು. ಆ ಮಾರ್ಗವನ್ನು ಹಿಡ್ಕೊಂಡು ಹೋದಾಗ ಮಾತ್ರ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ. ಹಾಗೆ ನಾವು ಸಾಧನೆ ಮಾಡಲಿಕ್ಕೆ ಒಂದು ಗುರಿ ಬೇಕು. ಯಾವುದೇ ಒಂದು ಇವತ್ತು ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ನಾವು ಹೋಗಬೇಕು ಅಂತ ಹೇಳಿ ಅನ್ಕೋತೀವಿ. ಆ ಗ್ರಾಮದ ದಾರಿಯನ್ನು ತೋರಿಸೋರು ಯಾರು ಅಂತಂದರೆ, ಹೀಗೆ ಒಂದು ದಿಕ್ಸೂಚಿ ಅಂತಿದೆ, ಧರ್ಮದ ದಿಕ್ಸೂಚಿ. ಆ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ನಡಿಬೇಕಾಗುತ್ತೆ. ಅದಕ್ಕಾಗಿ ಪ್ರತಿಯೊಂದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಾವು ಏನಾದರೂ ಸಾಧನೆ ಮಾಡಬೇಕಾದ್ರೆ ಗುರುವಿನ ಮಾರ್ಗದರ್ಶನ ಕೂಡ ಅಷ್ಟೇ ಮುಖ್ಯ. ಅದರ ಜೊತೆಗೆ ಗುರುಗಳ ಒಂದು ಉಪದೇಶನೂ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಈಗೇನು ದೀಕ್ಷಾ ಕೊಟ್ಟಿರಲ್ಲಪ್ಪ ಅವ್ರಿಗೇನಾದರೂ ನೇಮ ನಿಷ್ಠೆ ಅಥವಾ ಏನಾದರೂ ಪ್ರತಿಯೊಂದು ದೀಕ್ಷೆಯೊಳಗೆ ನಿಯಮಗಳದಾವೆ. ಇವತ್ತಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ, ಕೆಲವೊಂದಿಷ್ಟು ನಿಯಮಗಳನ್ನು ನಾವು ಪಾಲಿಸಲಿಕ್ಕೆ ಆಗೋದಿಲ್ಲ ಅಂತೇಳಿ ಎಷ್ಟೋ ಜನ ದೀಕ್ಷೆಯಿಂದ ಹಿಂದುಳಿತಾ ಇದೆ. ನಾವು ಲಿಂಗ ಕಟ್ಕೊಂಡ ಮೇಲೆ ಅಲ್ಲಿ ಇಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ, ಅದರ ಮೇಲೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಕೆಲವೊಂದಿಷ್ಟು ಜನ ಅದರ ದೂರ ಉಳಿಯೋದನ್ನು ನೋಡ್ತೀವಿ. ಅದಕ್ಕಾಗಿ ನಾವು ಹೇಳೋದು ಇಷ್ಟೇ, ಪ್ರತಿಯೊಬ್ಬರು ವೀರಶೈವ ಲಿಂಗಾಯತರು ಲಿಂಗಧಾರಿಗಳಾಗಿ ಪ್ರತಿಯೊಂದು ನಾವು ಯಾವುದೇ ಒಂದು ಜಾಗಕ್ಕೆ ಲಿಂಗಧಾರಣೆ ಮಾಡಿಕೊಂಡು ನಾವು ಯಾವುದೇ ಒಂದು ಕೆಟ್ಟ ಸ್ಥಳಕ್ಕೆ ಹೋದರೂ ಕೂಡ ಆ ಸ್ಥಳನೂ ಕೂಡ ಪವಿತ್ರ ಆಗುತ್ತೆ ಅಂತಕ್ಕಂಥದ್ದು. ಮತ್ತು ಲಿಂಗಧಾರಿ ಸದಾ ಶುಚಿ ಅಂತ ಹೇಳ್ತೀವಿ. ಲಿಂಗವನ್ನು ನಾವು ಯಾವಾಗಲೂ ಕೊರಳಲ್ಲಿ ಕಟ್ಕೊಂಡ ಮೇಲೆ ನಾವು ಯಾವಾಗಲೂ ಕೂಡ ಶುಚಿಯಾಗಿರ್ತೀವಿ, ಪವಿತ್ರವಾಗಿರ್ತೀವಿ ಅನ್ನೋ ಒಂದು ನಾವು ಯಾಕೆ ಲಿಂಗ ದೀಕ್ಷೆಯನ್ನು ಪಡ್ಕೋಬೇಕು ಅನ್ನೋದಕ್ಕೆ ಉದ್ದೇಶ ಏನು ಅಂತಂದರೆ, ನಾವು ಕೆಲವೊಂದಿಷ್ಟು ದೀಕ್ಷೆ ಪಡ್ಕೊಂಡ ಮೇಲೆ ಕೆಲವೊಂದಿಷ್ಟು ಮಾಡಲಿಕ್ಕೆ ನಮ್ಮ ಹಿಂದೆ ವಿಚಾರ ಮಾಡ್ತೀವಿ. ಇವತ್ತು ನಾವೆಲ್ಲ ದೀಕ್ಷೆ ಪಡ್ಕೊಂಡ ಮೇಲೆ ಕೆಲವೊಂದಿಷ್ಟು ಜಾಗಕ್ಕೆ ಯಾಕೆ ನಾವು ಹೋಗೋಂಗಿಲ್ಲ, ಕೆಟ್ಟ ಜಾಗಕ್ಕೆ ನಾವು ಹೋಗೋಂಗಿಲ್ಲ. ಯಾಕಂದರೆ ನಾವು ಲಿಂಗಧಾರಿಗಳಾಗಿತ್ತು, ನಾವು ಹೋಗಬಾರ್ದು ಅಂತಕ್ಕಂಥ ಭಾವನೆಗಳು ಬರುತ್ತೆ. ಅದಕ್ಕಾಗಿ ಲಿಂಗವನ್ನು ಕಟ್ಟಿಕೊಂಡ ಮೇಲೆ ಆಚಾರ ವಿಚಾರವಂತನಾಗಿ ಆಚಾರವೇ ಸ್ವಲ್ಪ ಅನಾಚಾರ ಮಾಡಬೇಕಂತೇಳಿ ಬಸವಣ್ಣ ಹೇಳ್ತಾರೆ. ನಾವು ಆಚಾರವಂತರ ಇದ್ವಿ ಅಂತಂದರೆ ಎಲ್ಲ ಒಂದು ಇಂಥ ದುಷ್ಟಚಟಗಳಿಂದಲೂ ಕೂಡ ನಾವು ಮುಕ್ತರಾಗ್ಬೋದು ಅನ್ನೋದು ಕೂಡ. ಓಕೆ.